ಮೆಮೊರಂಡಮಲ್ಲಿ ಏನಿದೆ ಅಂದರೆ ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿ ಮಕ್ಕಾ ಮಜೀದ್ 7ನೇ ಕ್ರಾಸ್ ಆಜಾದ್ ನಗರ ದಾವಣಗೆರೆ ಇವರ ವತಿಯಿಂದ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಜಾದ್ ನಗರ ಪೊಲೀಸ್ ಠಾಣೆ ಆಜಾದ್ ನಗರ ದಾವಣಗೆರೆ. ವಿಷಯ ಇಸ್ಲಾಂ ಧರ್ಮದ ವಿರುದ್ಧವಾಗಿ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ ನಾಜಿಯಾ ಇಲಾಹಿ ಖಾನ್ಳ ವಿರುದ್ಧ ದೂರು ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ನಗರದ ಜಶ್ನೆ ಈದ್ ಮಿಲಾದ್ ಕಮಿಟಿಯ ಪದಾಧಿಕಾರಿಗಳು ತಮ್ಮಲ್ಲಿ ನೀಡುವ ದೂರು ಏನೆಂದರೆ ಇಸ್ಲಾಂ ಧರ್ಮದ ವಿರುದ್ಧ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಹಜರತೆ ಆಯಿಷಾ ಸಿದ್ದಿಖಾ ರಜಿಯಲ್ಲಾಹು ತಾಲಾ ಅನ್ಹರವರ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿ ಇವಳ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸಲ್ಮಾನ ಬಾಂಧವರಿಗೆ ತುಂಬ ಮನಸ್ಸಿಗೆ ನೋವು ಉಂಟಾಗಿರುತ್ತದೆ. ಇಂತಹ ಹೇಳಿಕೆಗಳ ವಿರುದ್ಧ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸಲ್ಮಾನ ಬಾಂಧವರು ಸಹಿಸಲು ಸಾಧ್ಯವಿಲ್ಲ. ಇಂತಹ ಅವಹೇಳನಕಾರಿ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವ ಕುತಂತ್ರ ಕೆಲಸವಾಗಿದೆ. ಆದ ಕಾರಣ ಅಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿರುವ ಬಿಜೆಪಿ ಮೈನಾರಿಟಿ ಮೋರ್ಚಾದ ನಾಜಿಯಾ ಇಲಾಹಿ ಖಾನ್ ಇವಳ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಮತ್ತು ಇವಳು ಮುಂದೆ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡದಂತೆ ನಿರ್ಬಂಧಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಮೊಹರಂ ಹಬ್ಬದ ಒಂದು ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೊಡ್ತೀನಿ. ದೇವರು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮೊಹರಂ ಹಬ್ಬ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ನಾನು ಕೇಳ್ಕೊತೀನಿ. ಪ್ರಮುಖವಾಗಿ ಈಗಾಗಲೇ ಪ್ರಮುಖ ಏನು ಮಸ್ಜಿದ್ಗಳಿಂದ ಏನು ನೀವು ಅರ್ಜಿಗಳನ್ನು ಮತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ, ಇದನ್ನು ನಾನು ಸ್ವೀಕಾರ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವೀಕಾರ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದರ ಮೇಲೆ ಏನು ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ರೀತಿಯಲ್ಲೂ ಕೂಡ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಿಮಗೆ ಆಶ್ವಾಸ್ತೀನಿ. ನಮ್ಮ ವಾಣಿ ಕನ್ನಡ ನ್ಯೂಸ್ ಚಾನಲಿಗೆ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿದ್ದೀವಿ. ಇಲ್ಲಿ ಮುಸ್ಲಿಂ ಸಮುದಾಯದ ಹಲವಾರು ಮುಖಂಡರು, ಯುವಕರು ಈ ಠಾಣೆಯಲ್ಲಿ ಜಮಾಯಿಸಿದ್ದಾರೆ. ಕಾರಣ ಏನಂತಂದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಗುರುಗಳಾದಂತಹ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಒಬ್ಬ ಮಹಿಳೆ ಒಂದು ಅವಹೇಳನಕಾರಿ ಪದಗಳನ್ನು ಬಳಸಿದ್ದಾರೆ. ಅವರ ಮೇಲೆ ತಾವು ಈ ಕಾನೂನು ರೀತಿಯಾದಂಥ ಅವ್ರ ಮೇಲೆ FIR ಮಾಡಿ ಇಲ್ಲಿ ನಮ್ಮ ಕಡೆಯಿಂದ ಆಜಾದ್ ನಗರ್ ದಾವಣಗೆರೆ ಆಜಾದ್ ನಗರ್ ಲಿಮಿಟಿಂದ ನಾವು ಅವರ ಮೇಲೆ ಅವರು ಯಾವ ಸ್ಥಳದಲ್ಲಿದ್ದಾರೆ ಆ ಸ್ಥಳದಲ್ಲಿ ಆ ಜಿಲ್ಲೆಯವರು ಅವರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಇವ್ರು ಬಂದು ಇಲ್ಲಿ ಆಜಾದ್ ನಗರ ಸ್ಟೇಷನ್ಗೆ ಒಂದು ಮನವಿ ಕೊಟ್ಟು ಒಂದು FIR ಹಾಕ್ಸ್ಕೊಂಡು ಬಂದಿದ್ದಾರೆ. ನಮ್ಮ ಜೊತೆಗೆ ಮುಸ್ಲಿಂ ಸಮಾಜದ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಠಾಣೆಗೆ ಬಂದಿದ್ದೀರಿ, ತಾವು ಏನು ಅವರಿಗೆ ಹೇಳಿದ್ರಿ ಸರ್? ನಮ್ಮ ಉದ್ದೇಶ ಕೇವಲ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಒಂದು ದೃಷ್ಟಿಯಲ್ಲಿ ಸಹ ನಾವು ನಮ್ಮ ಯುವಕರ ಇವತ್ತೆಲ್ಲ ದಾವಣಗೆರೆ ನಮ್ಮ ಇವತ್ತು ಶುಕ್ರವಾರ ಪ್ರೇಯರ್ ನಂತರ ನಮ್ಮ ಮಿಲಾದ್ ಕಮಿಟಿ ಜಶ್ನೆ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿ ದಾವಣಗೆರೆ ಅವರ ಮುಖಂಡರು ನಮಗೆಲ್ಲರೂ ಗಮನಕ್ಕೆ ತಂದ ನಂತರ ನಮಗಿದು ಗಮನಕ್ಕೆ ಬಾರದ ಕಾರಣ ತಡವಾಗಿದೆ. ಆದ್ದರಿಂದ ನಾವು ಈಗ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ನಮ್ಮ ಆಜಾದ್ ನಗರ್ ಠಾಣೆಗೆ ದಾವಣಗೆರೆ ಇದಕ್ಕೆ ದೂರು ಕೊಟ್ಟಿದ್ದೀವಿ. FIR ಮಾಡಲಿಕ್ಕೆ ನಾವು ಅಪೀಲ್ ಮಾಡಿದ್ದೀವಿ. ಅವರು ಸಹ ನಮ್ಮ ಠಾಣಾ ಅಧಿಕಾರಿಗಳು ಸಹ ನಮಗೆ ಸ್ಪಂದಿಸಿದ್ದಾರೆ. ಅವರು ಸಹ ದೂರು ನಾವು ದಾಖಲಿಸ್ತೀವಿ ಅಂತ ಹೇಳಿದ್ದೀವಿ. ಆದರೆ ಈ ಒಂದು ವಿಷಯ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪದೇ ಪದೇ ನಮ್ಮ ಮುಸ್ಲಿಂ ಬಾಂಧವರ ಮತ್ತು ನಮ್ಮ ಇಸ್ಲಾಂ ಧರ್ಮದ ವಿರುದ್ಧ ದೂರುವ ಕೆಲ ಮನುವಾದಿ ಮುಖಂಡರು ಹಾಗೂ RSSನ ಇದು ಷಡ್ಯಂತ್ರ ಮತ್ತು ನಮ್ಮ ಒಂದು ನಾಜಿಯಾ ಇಲಾಹಿ ಖಾನ್ ಇವಳು ಹುಟ್ಟಿರುವ ಒಂದು ಸಮುದಾಯದ ಮತ್ತು ವಿಶ್ವ ಶಾಂತಿ ದೂತರಾಗಿರುವ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಮತ್ತು ನಮ್ಮ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ತಾಯಿಯಾದ ಆಯಿಷಾ ಸಿದ್ದಿಖಾ ರಜಿಯಲ್ಲಾಹು ತಾಲಾ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಹೇಳಿ ತನ್ನ ರಾಜಕೀಯವಾಗಿ ಬೆಳೀಲಿಕ್ಕೆ ಈ ಒಂದು ನಮ್ಮ ಇಸ್ಲಾಂ ಧರ್ಮವನ್ನು ಮೆಟ್ಲು ಮಾಡಿ ಹತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದ್ದರಿಂದ ನಿಮ್ಮ ನಾಜಿಯಾ ಇಲಾಹಿ ಖಾನ್, ನೀನು ಹುಟ್ಟಿರುವಂಥ ಧರ್ಮ ಇಸ್ಲಾಂ, ನಿನ್ನ ತಂದೆ ಇಸ್ಲಾಂ ಧರ್ಮದ ಅನುಯಾಯಿ, ನಿನ್ನ ತಾಯಿ ಸಹ ಇಸ್ಲಾಂ ಧರ್ಮದ ಅನುಯಾಯಿ, ಬಟ್ ನೀನು
ಮಾಡಿರುವಂಥ ಇದು ಒಂದು ತಂತ್ರ ಏನಪ್ಪ ಅಂದರೆ, ನೀನು ರಾಜಕೀಯದಲ್ಲಿ ಬೆಳೀಲಿಕ್ಕೆ ನೀನು ನಮ್ಮ ಇಸ್ಲಾಂ ಧರ್ಮದ ಮತ್ತು ನಮ್ಮ ಪೈಗಂಬರ್ ಅವರ ವಿರುದ್ಧ ಮತ್ತು ನಮ್ಮ ತಾಯಿಯಾದ ಆಯಿಷಾ ಸಿದ್ದಿಕಾ ಅವರ ವಿರುದ್ಧ ಅವಹೇಳನಕಾರಿ ಮತ್ತು ವಿರುದ್ಧ ಹೇಳಿರುವಂಥ ಈ ಸಂಭಾಷಣೆಯನ್ನು ಆಡಿಯೋದಲ್ಲಿ ನಾವು ನೋಡಿ ಇವತ್ತು ದೂರು ದಾಖಲಿಸಿದ್ವಿ. ತದನಂತರ ಇದೇ ತಪ್ಪು ನೀನು ಮಾಡಿದ್ದಲ್ಲಿ ನೀನು ಎಲ್ಲಿರುತ್ತೀಯೋ ನಿನಗೆ ಅಲ್ಲೇ ಬಂದು ನಮ್ಮ ಯುವಕರು ನಿನಗೆ ಪನಿಷ್ಮೆಂಟ್ ಕೊಡುವಂಥ ಕೆಲಸನೂ ಮಾಡ್ತೀವಿ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಮನುವಾದಿ ಆಗಲಿ ಯಾವುದೇ ಒಂದು ಸಂಘಟನೆ ಆಗಲಿ ನಮ್ಮ ಇಸ್ಲಾಂ ಧರ್ಮದ ನಮ್ಮ ಪೈಗಂಬರವರ ಒಂದು ನಾವು ಹೇಳಿರುವಂಥ ಎಲ್ಲ ಒಂದು ಹದೀಸು ಏನಂತ ಹೇಳಿದ್ರೆ ನಾವು ಹುಟ್ಟಿರುವಂಥ ದೇಶದ ಕಾನೂನು ಪಾಲಿಸುವುದು ಮತ್ತು ಆ ಕಾನೂನು ಮತ್ತು ಆ ಭೂಮಿಯ ಕಾನೂನು ನಾವು ಅಳವಡಿಸ್ಕೊಂಡು ಆ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ನಾವು ಬದುಕಬೇಕು ಅನ್ನೋದು ಉದ್ದೇಶದಿಂದ ತಾವೆಲ್ಲರೂ ಈ ನಮ್ಮ ಮುಸ್ಲಿಂ ಯುವಕರ ಕೈಯಲ್ಲಿ ಉಳಿದಿದ್ದೀರಾ. ಇದಕ್ಕೆ ಕಾರಣ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮತ್ತು ಪೈಗಂಬರ್ ಅವರ ನಮ್ಮ ಬೋಧನೆ ಮಾಡಿರುವಂಥ ಹದೀಸು ಕಾರಣ. ಇಲ್ಲದಿದ್ದರೆ ನೀವು ತಾವುಗಳು ಒಂದು ತಕ್ಷಣಕ್ಕೆ ಏನು ಬೇಕಾದರೂ ಆಗ್ಬೋದಿತ್ತು. ಯಾಕೆಂದರೆ ನಮ್ಮ ಪ್ರವಾದಿಯವರ ಯಾವ ಥರ ಇದೆ ಅಂದರೆ ನಮ್ಮ ಪ್ರಾಣಕ್ಕಿಂತ ನಮ್ಮ ಪ್ರಾಣ ಹಂಗು ತೊರೆದು ನಾವು ಬೇಕಾದ್ರೆ ಯುವಕರು ಇಸ್ಲಾಂ ಧರ್ಮದ ಅನ್ಯಾಯಿಗಳು ತಮಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಇದು ನೀವು ಇವತ್ತುವರೆಗೂ ನೀವು ಉಸಿರಾಡ್ತಿದ್ದೀರಿ ಅಂದರೆ ಇದಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ನಮ್ಮ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳು ಅಂತ ಹೇಳಿ ನಾನು ನಿಮಗೆ ಎಚ್ಚರಿಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನೀವು ಭಾಳ ಎಚ್ಚರಿಕೆಯಿಂದ ಇರಿ. ಇನ್ನು ಮುಂದೆ ನಮ್ಮ ಯಾವುದೇ ಇಸ್ಲಾಂ ಧರ್ಮದ ವಿರುದ್ಧ ನೀವು ಹೇಳಿ ನೀವು ಮೆಟ್ಲು ಮಾಡಿ ನಮ್ಮ ಇಸ್ಲಾಂ ಧರ್ಮದ ದೂರ ಇರುವಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಪರಿಣಾಮ ಎದುರಿಸಬೇಕಾಗಂತೆ ಅಂತ ಹೇಳಿ ನಾನು ಎಚ್ಚರಿಕೆ ಹೇಳಿ ನನ್ನ अस्सलाम वालेकुम रहमतुल्लाहि बरकातहू। जैसे कि यहाँ बाद जुमा 5 बजे के बाद हमें एक कंप्लेंट करने आए थे ऑफिसर साहब को। क्या है तो जो नाज़िया इलाही खान जो हमारे हुज़ूर सल्लल्लाहु अलैहि वसल्लम में शान में गुस्ताखी कर रही, माँ आयशा सिद्दीक़ा रज़ियल्लाहु तआला की शान में गुस्ताखी कर रही, उसके बारे में हमें कंप्लेंट दी। अरे नाज़िया हिना, तुझे हमें इतना कहना चाहते हैं, तेरे माँ बाप को तो पैदा हुई तो हाँ कान के रोग बोल रही अगर तू तौबा कर ले को हमारे इस्लाम के साथ में तौबा नहीं कर ले तुझे वज़न होता तो जीना मुश्किल होता। अस्सलाम वालेकुम रहमतुल्लाहि वबरकातुहू। अब हमारी बोलने की बात क्या है अगर बोले तो यहाँ पूरे कमेटी वाले रंगे रज़ा मिलाद कमेटी मस्जिद आज़म हर कमेटी वाले आको एक मेमोरेंडम डिपार्टमेंट में दिए है। हमारा ईमान हमारा ये कुरान हमने क्या सिखाता व कुल्लिम बाद अजाली का जनीम व तुल्लिम बाद अजाली का दनीम। मेरे नबी की शान में जिसने भी गुस्ताखी की है उन्हें कुरान बताता है वो जना से पैदा किए गए हैं। हमारा ईमान हकीकत में नाज़िया इलाही उसके माँ बाप की औलाद नहीं है, बाप का खून भी नहीं है उसे। उसकी माँ कान की जाको मुँह काला कर लिए तभी उन्हें नाज़िया इलाही पैदा हुए। क्या खान कर को रख लिए, खाना में गद्दार रसूला नहीं है, खाना में क़यामत तक का भी इतिहास उठा को देखो खाना में वफ़ादार रसूला है सो। अब इन्हें गद्दार रसूल हो को सरकार की शान में गुस्ताखी करी कर को बोले तो हमारा ईमान हमने क्या बोलता है, हमें सरकार की शान में गुस्ताखी करे तो हमारे खून में फ़र्क है कर को। वैसा उन्हें सरकार की शान में गुस्ताखी करी उसके खून में फ़र्क है। उन्हें कांगिर हो को करी इंशाअल्लाह दावणगेरे में उन्हें कहा था वैसे हमने मिले रहता था उसकी सज़ा क्या करना वो हमें दिखा देते इंशाअल्लाह। अस्सलामु अलैकुम रहमतुल्लाहि बरकातहू। दुश्मन अहमद पे शिद्दत कीजिए, मुल्हिदों से क्या मुरव्वत कीजिए, गैज़ में जल जाए बेदीनों के दिल, या रसूल अल्लाह की कसरत कीजिए। ನಾಜಿಯಾ ಖಾನ್ ಈ ಮಹಿಳೆ ಮಾಡಿದ ಕೆಲಸ, ಒಂದು ವೇಳೆ ಆಕೆ ನಮ್ಮ ಬಗ್ಗೆ ಹೇಳಿದರೆ ನಾವು ಆಕೆಗೆ ಕ್ಷಮಿಸ್ತಿದ್ವಿ, ನಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೂ ನಾವು ಕ್ಷಮಿಸ್ತಿದ್ವಿ. ಇಡೀ ಮುಸ್ಲಿಂ ಸಮಾಜ ಆಕೆಯ ಪರ ಇವಾಗ ಪ್ರೊಟೆಸ್ಟ್ ಮಾಡೋಕ್ಕಂತಾರೆ ಅಂದರೆ ಅದಕ್ಕೆ ಒಂದೇ ಕಾರಣ ಏನು, ನಮ್ಮ ಪ್ರವಾದಿ ಮತ್ತು ನಮ್ಮ ಪ್ರವಾದಿಯವರ ಹೆಂಡತಿ ಎಲ್ಲ ಮುಸ್ಲಿಂ ಧರ್ಮದ ಬಾಂಧವರ ತಾಯಿಯ ಬಗ್ಗೆ ಹೇಳಿದರೆ ಯಾರು ಯಾವುದೇ ಧರ್ಮದಲ್ಲಿ ಆಗಿರಲಿ ತಾಯಿಯ ಬಗ್ಗೆ ಹೇಳಿದರೆ ಯಾರೂ ಸುಮ್ಮನೆ ಇರುವುದಿಲ್ಲ. ಇಸ್ಲಾಂ ಧರ್ಮದ ಪವಿತ್ರ ಮಹಿಳೆ ಆಯಿಷಾ ಸಿದ್ದಿಖಾ ಅವರ ಜೀವನ ಚರಿತ್ರೆ ಬಗ್ಗೆ ಮಾತಾಡುವಕ್ಕೆ ಮುಂಚೆ ನಾಜಿಯಾ ನಿನ್ನ ಚರಿತ್ರೆ ಬಗ್ಗೆ ನೀನು ನೋಡ್ಕೋ, ಇಡೀ ಭಾರತಕ್ಕೆ ಗೊತ್ತಿದೆ ನೀನು ಎಂಥ ಮಹಿಳೆ ಅಂತ, ಇಡೀ ಭಾರತಕ್ಕೆ ಗೊತ್ತಿದೆ ನೀನು ಎಂಥ ಮಹಿಳೆ ಅಂತ. ಮೊದಲು ನೀನು ನಿನ್ನ ಕ್ಯಾರೆಕ್ಟರನ್ನು ನೋಡು, ಆಮೇಲೆ ಇಸ್ಲಾಂ ಧರ್ಮದ ಬಗ್ಗೆ, ಆಮೇಲೆ ಇಸ್ಲಾಂ ಧರ್ಮದ ಪವಿತ್ರ ಮಹಿಳೆ ಆದ ಅಮ್ಮ ಆಯಿಷಾ ಸಿದ್ದಿಖಾ ಬಗ್ಗೆ ಹೇಳು. ನಾನು ಇಡೀ ಭಾರತ ಸರ್ಕಾರಕ್ಕೆ
ಒಂದು ಮನವಿ ಏನು ಮಾಡುವುದಂದರೆ, ಆಕಿ ಹೇಳಿದ ಮಾತು ಎಲ್ಲರ ಮನಸ್ಸಿಗೆ ನೋವಾಯಿತು. ಆಕೆಯ ಮೇಲೆ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಲೇಬೇಕು ಅಂತ ಹೇಳಿ ಇಡೀ ದಾವಣಗೆರೆ ಮುಸ್ಲಿಂ ಜಮಾತ್ ಅಹ್ಲೆ ಸುನ್ನತುಲ್ ಜಮಾತಿಂದ ನಾನು ಒಂದು ಮನವಿಯನ್ನು ನಿಮಗೆ ಕೊಡುತ್ತಿದ್ದೇನೆ.